ಗೈಸ್ ಬೇವೂರಿಂದ ಕೂಡಲ ಸಂಗಮಕ್ಕೆ ಬಂದೀವಿ. ಈಗ ಬೆಳಿಗ್ಗೆ 8:15 ಆಯ್ತು ಟೈಮ. ಏನು ಕೂಡಲ ಸಂಗಮದಿಂದ ಮರಳಿ ಹೋಗ್ಬೇಕು. ಬಿಸಿಲಾಕತಿ ನೋಡ್ಬೇಕು ಎಷ್ಟೊತ್ತಿಗೆ ಹೋಗೋದಾಕತ್ತೋ. ಈಗ ಸಂಗಮಕ್ಕೆ ಎಂಟ್ರಿ ಕೊಟ್ಟಿವು. 12ನೇ ಶತಮಾನದ ಮಹಾನ್ ಶರಣರೆನಿಸಿಕೊಂಡಿರ್ತಕ್ಕಂಥ ಬಸವಣ್ಣನವರು 1134ರಿಂದ 1196ರವರೆಗೆ ಅಂದರೆ 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರು, ತತ್ವಜ್ಞಾನಿ ಮತ್ತು ಶೈವ ಸಂತ. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ ಇವರು ಜಾತಿ, ಪದ್ಧತಿ, ಲಿಂಗ ತಾರತಮ್ಯ ಮತ್ತು ಮೂಢನಂಬಿಕೆಗಳನ್ನು ವಿರೋಧಿಸಿ ಕಾಯಕವೇ ಕೈಲಾಸ ಎಂಬ ತತ್ವದಡಿ ವಚನ ಸಾಹಿತ್ಯದ ಮೂಲಕ ಸಮಾನತೆ ಹಾಗೂ ಭಕ್ತಿ ಮಾರ್ಗಗಳನ್ನು ಬೋಧಿಸಿದರು. ಕಲ್ಯಾಣದ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಅವರು ಅನುಭವ ಮಂಟಪದ ಮೂಲಕ ಶರಣರ ಚಳವಳಿಯನ್ನು ಮುನ್ನಡೆಸಿದರು. ಬಸವಣ್ಣನವರ ಕುರಿತು ಪ್ರಮುಖ ಅಂಶಗಳು ನೋಡುವುದಾದರೆ, ಜನನ ಮತ್ತು ಬಾಲ್ಯ ಮೇ 3, 1134. ಕೆಲವು ಮೂಲಗಳ ಪ್ರಕಾರ 1131ರಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳಿಗೆ ಜನಿಸಿದರು. ಬಾಲ್ಯದಿಂದಲೇ ವೈದಿಕ ಕರ್ಮಾಚರಣೆಗಳನ್ನು ವಿರೋಧಿಸುತ್ತಿದ್ದರು. ಜೀವನ ಮಾರ್ಗ ನೋಡುವುದಾದರೆ, ಕೂಡಲ ಸಂಗಮದಲ್ಲಿ ಶಿಕ್ಷಣ ಪಡೆದ ಇವರು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನು ರಚಿಸಿದರು. ಇವರ ಸಮಾಜ ಸುಧಾರಣೆ ನೋಡುವುದಾದರೆ, ಜಾತಿರಹಿತ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದರು. ಅನುಭವ ಮಂಟಪ ಅಖಿಲ ಭಾರತ ಮಟ್ಟದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಭೆಯನ್ನು ಸ್ಥಾಪಿಸಿ ವಿವಿಧ ವರ್ಗಗಳ ಜನರನ್ನು ಒಂದೆಡೆ ಸೇರಿಸಿದರು. ವಚನ ಸಾಹಿತ್ಯ ನೋಡುವುದಾದರೆ, ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆದು ಜನಸಾಮಾನ್ಯರಿಗೆ ತತ್ವಜ್ಞಾನ ಕಲ್ಪಿಸಿದರು. ಇವರ ವಚನಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ಇಂಬು ನೀಡಿದವು. ಇವರ ಪ್ರಮುಖ ಬೋಧನೆಗಳು ನೋಡುವುದಾದರೆ, ಕಾಯಕವೇ ಕೈಲಾಸ ಎಂಬ ತತ್ವವು ಪ್ರತಿಯೊಬ್ಬರೂ ಕಾಯಕ ಮಾಡಬೇಕು. ಅಂದರೆ ಪ್ರತಿಯೊಬ್ಬರು ತಮ್ಮ ಕಾರ್ಯಗಳನ್ನು ಮಾಡುತ್ತಾ ದುಡಿದು ಜೀವನ ಸಾಗಿಸಬೇಕು ಎಂಬುದು ಇದರ ತಾತ್ಪರ್ಯ. ಅಂದರೆ ಕೈಲಾಗದು ಎಂದು ಕೈಕುಟ್ಟಿ ಕುಳಿತರೆ ಕೆಲಸವು ಸಾಗದು ಮುಂದೆ ಎಂಬಂತೆ ನಾವು ಯಾವುದೇ ಕೆಲಸ ಮಾಡದೇ ಇದ್ದರೆ ಜೀವನ ನಡೆಸುವುದು ಭಾಳ ಕಠಿಣ ಮತ್ತು ಭಾಳ ಕಷ್ಟಪಡಬೇಕೆಂಬುದು ಇದರ ತಾತ್ಪರ್ಯವಾಗುತ್ತದೆ. ಇನ್ನು ಸಮಾನತೆ ನೋಡುವುದಾದರೆ, ಎಲ್ಲರೂ ಒಂದೇ, ಲಿಂಗ ಮತ್ತು ಜಾತಿ ತಾರತಮ್ಯ ಸಲ್ಲದು. ಬಸವಣ್ಣ ಭಾರತೀಯ 12ನೇ ಶತಮಾನದ ರಾಜನೀತಿ ತಜ್ಞ, ತತ್ವಜ್ಞಾನಿ, ಕವಿ, ಶಿವಕೇಂದ್ರಿತ ಭಕ್ತಿ ಚಳವಳಿಯಲ್ಲಿ ಲಿಂಗಾಯತ ಸಂತ ಮತ್ತು ಕಲ್ಯಾಣ ಚಾಲುಕ್ಯ ಅಥವಾ ಕಳಚೂರಿ ರಾಜವಂಶದ ಆಳ್ವಿಕೆಯಲ್ಲಿ ಹಿಂದೂ ಶೈವ ಸಮಾಜ ಸುಧಾರಕರಾಗಿದ್ದರು. ಅವರು ಎರಡೂ ರಾಜವಂಶಗಳ ಆಳ್ವಿಕೆಯಲ್ಲಿ ಸಕ್ರಿಯರಾಗಿದ್ದರು. ಆದರೆ ಕರ್ನಾಟಕದಲ್ಲಿ ಭಾರತದ ಬಿಜ್ಜಳರ ಆಳ್ವಿಕೆಯಲ್ಲಿ ಅವರ ಪ್ರಭಾವದ ಉತ್ತುಂಗವನ್ನು ತಲುಪಿದರು. ಅವರು ತನ್ನ ತಾಯಿಯ ಚಿಕ್ಕಪ್ಪನ ಮಗಳಾದ ಶರಣೆ ನೀಲಗಣಗನನ್ನು ಮದುವೆಯಾದನು ಮತ್ತು ರಾಜ ಬಿಜ್ಜಳನ ಅರಮನೆಯಲ್ಲಿ ಅಕೌಂಟೆಂಟ್ ಸ್ಥಾನವನ್ನು ಪಡೆದನು. ರಾಜನ ಆಸ್ಥಾನದಲ್ಲಿ ಹಣಕಾಸು ಮಂತ್ರಿಯಾಗಿದ್ದರು ಮತ್ತು ನಂತರ ಪ್ರಧಾನಿಯಾದರು. ಕನ್ನಡ ಕವಿ ಹರಿಹರನ ಬಸವರಾಜ ದೇವರ ರಗಳೆ ಸಾಮಾಜಿಕ ಸುಧಾರಕರ ಜೀವನದ ಬಗ್ಗೆ ಲಭ್ಯ ಇರುವ ಅತ್ಯಂತ ಮುಂಚಿನ ಖಾತೆಯಾಗಿದೆ ಮತ್ತು ಲೇಖನ ತನ್ನ ಮುಖ್ಯವೆಂದು ಪರಿಗಣಿಸಲಾಗಿದೆ. ಬಸವ ಜೀವನ ಮತ್ತು ವಿಚಾರಗಳ ಸಂಪೂರ್ಣ ವಿವರಣೆಯನ್ನು 13ನೇ ಶತಮಾನದ ಪವಿತ್ರ ತೆಲುಗು ಪಠ್ಯದಲ್ಲಿ ವಿವರಿಸಲಾಗಿದೆ. ಪಾಲ್ಕುರಿಕೆ ಸೋಮನಾಥ ಅವರ ಬಸವನ ಪುರಾಣ. ಬಸವಣ್ಣನವರು ತಮ್ಮ ಗುರುಗಳೊಂದಿಗೆ ಕೂಡಲ ಸಂಗಮದಲ್ಲಿ 10 ವರ್ಷಗಳನ್ನು ಕಳೆದರು. ಆತ 18 ವರ್ಷ ವಯಸ್ಸಿನ ಯುವಕನಾಗಿದ್ದ.
ಅವರು ವೇದ, ಪುರಾಣ, ಶಾಸ್ತ್ರ ಇತ್ಯಾದಿಗಳ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದರು. ಬಸವಣ್ಣನವರಿಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಸಂಪೂರ್ಣ ಜ್ಞಾನವಿತ್ತು. ಅವರು ದೇವರ ಹೆಸರಿನಲ್ಲಿ ಕೆಟ್ಟ ಸಂಸ್ಕೃತಿಯನ್ನು ನೋಡಿ ಅಸಹ್ಯಗೊಂಡರು ಮತ್ತು ಅನಕ್ಷರಸ್ಥ ಮುಗ್ಧ ಬ್ರಾಹ್ಮಣೇತರನ್ನು ದೇವರ ಹೆಸರಿನಲ್ಲಿ ಮೋಸಗೊಳಿಸಿದ್ದಕ್ಕಾಗಿ ಕರುಣೆ ತೋರಿಸಿದರು. ಬ್ರಾಹ್ಮಣರು ಸಾಕ್ಷರರಾಗಿದ್ದರು. ಮೇಕೆಯನ್ನು ಬಲಿ ನೀಡುವ ಪ್ರಾಣಿಯಾಗಿ ಅರ್ಪಿಸುವ ಮೂಲಕ ಕೆಟ್ಟ ಅಕ್ಷರಸ್ಥ ಬ್ರಾಹ್ಮಣೇತರಂತಹ ಪಾಪಗಳನ್ನು ಮಾಡುತ್ತಿದ್ದರು. ಇಂತಹ ಹಿಂಸೆಯನ್ನು ಕೊನೆಗೊಳಿಸಲು ಬಸವಣ್ಣ ಸಮಾಜವನ್ನು ಸುಧಾರಿಸಲು ನಿರ್ಧರಿಸಿದರು. ಮೂಢನಂಬಿಕೆಗಳನ್ನು ತೊಲಗಿಸಬೇಕು. ಜಾತಿಗಳ ಆಧಾರದ ಮೇಲೆ ಸಮಾಜದ ವಿಭಜನೆಯು ಅನ್ಯಾಯವಾಗಿದೆ. ಅವನ ಮನಸ್ಸಿನಲ್ಲಿ ಇಂತಹ ಹಲವಾರು ವಿಚಾರಗಳು ಇದ್ದವು. ತನ್ನ ಗುರಿಯನ್ನು ಸಾಧಿಸಲು ಅವನು ಬ್ರಹ್ಮಚಾರಿಯಾಗಿ ಉಳಿಯಲು ನಿರ್ಧರಿಸಿದನು. ಬಸವಣ್ಣನವರ ಕೊಡುಗೆಗಳನ್ನು ನೋಡುವುದಾದರೆ, ಬಸವಣ್ಣ ತಮ್ಮ ಕಾವ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಹರಡಿಸಿದರು. ಇದನ್ನು ವಚನಗಳು ಎಂದು ಜನಪ್ರಿಯವಾಗಿ ಕರೆಯುತ್ತಾರೆ. ಅವನು ಲಿಂಗ ಅಥವಾ ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನು ತಿರಸ್ಕರಿಸಿದರು. ಆದರೆ ಶಿವಲಿಂಗದ ಪ್ರತಿಮೆಯೊಂದಿಗೆ ಇಷ್ಟಲಿಂಗವನ್ನು ಪರಿಚಯಿಸಿದರು. ಪ್ರತಿಯೊಬ್ಬ ವ್ಯಕ್ತಿಯು ಅವನ ಅಥವಾ ಅವಳ ಹುಟ್ಟಿನ ಹೊರತಾಗಿಯೂ ಒಬ್ಬರ ಭಕ್ತಿಯನ್ನು ಶಿವನಿಗೆ ನಿರಂತರ ಜ್ಞಾಪನೆಗಾಗಿ
ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅಲ್ಲಮಪ್ರಭು ಮತ್ತು ಅಕ್ಕ ಮಹಾದೇವಿ ಭಾಗವಾದ ಸ್ಥಳ ಅನುಭವ ಮಂಟಪವನ್ನು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಧಾರ್ಮಿಕ ಅಕಾಡೆಮಿಯಾಗಿ ಸ್ಥಾಪಿಸಲಾಯಿತು. ಜೀವನದ ಎಲ್ಲ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸಲು ಸಾಮಾಜಿಕ ಆರ್ಥಿಕ ಹಿನ್ನೆಲೆಗಳಿಂದ ಪುರುಷರು ಮತ್ತು ಮಹಿಳೆಯರನ್ನು ಇದು ಸ್ವಾಗತಿಸಿತು. ನಂತರ ಬಸವಣ್ಣ ಅವರಿಗೆ ಬಸವಣ್ಣ ಎಂಬ ಬಿರುದನ್ನು ನೀಡಲಾಯಿತು. ಬಸವಣ್ಣನವರು ಶೈವ ಸಂಪ್ರದಾಯದ ಕುಟುಂಬದಲ್ಲಿ ಬೆಳೆದರು. ಒಬ್ಬ ನಾಯಕನಾಗಿ ಅವರು ವೀರಶೈವಗಳು ಅಥವಾ ಶಿವನ ಉತ್ಕಟ ವೀರ ಆರಾಧಕರು ಎಂಬ ಹೊಸ ಭಕ್ತಿ ಚಳವಳಿಯನ್ನು ಅಭಿವೃದ್ಧಿಪಡಿಸಿದರು ಮತ್ತು ಸ್ಫೂರ್ತಿ ನೀಡಿದರು. ಏಳರಿಂದ 11ನೇ ಶತಮಾನದಲ್ಲಿ ನಡೆಯುತ್ತಿರುವ ತಮಿಳು ಭಕ್ತಿ ಚಳವಳಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಶೈವ ನಾಯನಾರ್ ಸಂಪ್ರದಾಯಗಳಲ್ಲಿ ಈ ಚಳವಳಿ ತನ್ನ ಬೇರುಗಳನ್ನು ಹಂಚಿಕೊಂಡಿತು. ಬಸವಣ್ಣನವರ ಪರಿಕಲ್ಪನೆ ಎಂದರೆ ದೇವರು ನಿರಾಕಾರ ಮತ್ತು ಅಲೌಕಿಕ ಶಕ್ತಿ. ದೇವರು ಬ್ರಹ್ಮಾಂಡದಷ್ಟು ದೊಡ್ಡವನು. ಜ್ಯೋತಿರ್ವಿಶ್ವದ ಸೃಷ್ಟಿಯಿಂದಲೂ ಅವನ ಗಾತ್ರವನ್ನು ಅಳೆಯಲಾಗುವುದಿಲ್ಲ. ಬೇರೆ ಬೇರೆ ಧರ್ಮಗಳು ದೇವರನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿವೆ. ಬಸವಣ್ಣ ಭಾವೋದ್ವೇಗದಿಂದ ಒಬ್ಬನೇ ದೈವರನ್ನು ನಂಬಿದ್ದರು.
ಅನೇಕ ಹೆಸರುಗಳು, ದೇವರು ಒಬ್ಬನೇ. ಯಾವ ಧರ್ಮ ದಯೆಯನ್ನು ನಂಬುವುದಿಲ್ಲ ಎಂದು ಬಸವಣ್ಣ ಪ್ರಶ್ನಿಸಿದರು. ದಯೆ ಎಲ್ಲ ಧರ್ಮಗಳ ಆಧಾರವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಕಾಯಕವೇ ಕೈಲಾಸ ಎಂಬುದು ಬಸವಣ್ಣನವರ ಘೋಷವಾಕ್ಯವಾಗಿದೆ. ಆತನು ವಿನಮ್ರನಾಗಿದ್ದರೂ ಉದ್ಯೋಗವನ್ನು ಅನುಸರಿಸುವ ಭಕ್ತರಿಗೆ ನಮಸ್ಕರಿಸುತ್ತಾನೆ. ಕಾಯಕದ ಚೈತನ್ಯವು ಕೆಲಸವನ್ನು ಸಮರ್ಪಣಾ ಭಾವದಿಂದ ಉತ್ತಮವಾಗಿ ಮಾಡಬೇಕು ಮತ್ತು ಶಿವನ ಮಹಿಮೆಗೆ ನೂರಾರು ವರ್ಷಗಳಿಂದಲೂ ಶೂದ್ರರು ಬ್ರಾಹ್ಮಣರಿಂದ ದಮನಕ್ಕೆ ಒಳಗಾಗಿದ್ದರು. ಅವರು ಕೆಟ್ಟದಾಗಿ ವರ್ತಿಸಿದರು ಮತ್ತು ಉನ್ನತ ಜನನ ಸೇವೆ ಮಾಡುತ್ತಿದ್ದರು. ದಿನದ 2 ಚದರ ಊಟಕ್ಕೆ ಮಾತ್ರ ಬಸವಣ್ಣ ಪ್ರಸಾದ ಮಾಡಿದರು. ಸಾಮಾಜಿಕ ಸುಧಾರಣೆ ಸಂದೇಶ ಮತ್ತು ಆಶಯಗಳನ್ನು ಜಾಗೃತಗೊಳಿಸಿತು. ಹಕ್ಕಿಗಳು ಪ್ರಕರಣದಿಂದ ಮುಕ್ತ ಗಾಳಿಯಲ್ಲಿ ಹೊರಬಂದಂತೆ ಅವರು ಭಾವಿಸಿದರು. ಬಸವಣ್ಣನವರ ಬೋಧನೆಗಳು ಅಕ್ಷರ ಮತ್ತು ಅಕ್ಷರರಹಿತರಿಗೆ ತಲುಪಲಿ ಎಂದು ಹಾರೈಸಿದರು. ಅವರ ಬೋಧನೆಗಳು ಕಾರ್ಪಸ್ ಅನ್ನು ಸಾಮಾನ್ಯ ಮನುಷ್ಯನ ಭಾಷೆಯಾದ ಕನ್ನಡದಲ್ಲಿ ರಚಿಸಿದ ವಚನಗಳೆಂದರೆ ಕರೆಯಲಾಗುವ ಸರಳ ಪದ್ಯ ರೂಪದಲ್ಲಿ ಸಾಕಾರಗೊಳಿಸಲಾಗಿದೆ.